पंजरोन्मुक्त खगवत नित्यमूर्तं व्रजत्येव उद्गलो हस्तपादवान् 550 मोक्षरूपं प्रदर्श्यते गतिरूर्ध्वा च दुःखेता गतित्वा लौकिकी यथा इत्युक्ते चागमानैक शरणस्य किमुत्तरम् अनुद्भगतिता तत्र यद्युपाधिखगस्य च दूरोद्गमने दुःखम् इति साध्योऽनुगोनसः प्रतिसाधनरूपस्य नाममानस्य दूषणम् उपाधि प्रतिरूपं हि साधनं तन्न चापरम् ಈಗ ನಾವು ನಮ್ದೆಲ್ಲ ಸಾಧನ ಮುಗಿದ ಮೇಲೆ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ. ಮೋಕ್ಷ ನಾಲ್ಕು ಪ್ರಕಾರ. ಒಂದು ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಕರ್ಮಕ್ಷಯಾದಿಗಳು ಅಪರೋಕ್ಷ ಜ್ಞಾನದ ಮೇಲೆ ಯಾವ ಕರ್ಮದೇಶನೂ ಇಲ್ಲ. ಹಿಂದಿನ ಕರ್ಮ ಏನಿರ್ತದೆ ಆರಂಭ ಕರ್ಮ ಅದು ಉಳಿತದೆ. ಆದರೆ ಪರೋಕ್ಷ ಜ್ಞಾನದಿಂದ ಮೋಕ್ಷ ಆಗ್ತದೆ. ಅಂದರೆ ಇದು ಸಂಚಿತ ಮತ್ತು ಆಗಾಮಿ ಈ ಕರ್ಮಗಳ ಮೋಕ್ಷ. ಸಂಚಿತ ಮತ್ತು ಆಗಾಮಿ ಈ ಕರ್ಮಗಳಿಂದ ಬಿಡುಗಡೆ ಆಗ್ತದೆ. ಇದೇ ಮೋಕ್ಷ. ಅಂದರೆ ಹಿಂದಿನ ಕರ್ಮ ನಿಮಗೆಲ್ಲ ಸುಟ್ಟು ಹೋಗ್ತದೆ. ಮುಂದಿನ ಯಾವ ಕರ್ಮಕ್ಕೂ ಏನಿಲ್ಲ, ಇದೇ ಕರ್ಮಕ್ಷಯ. ಪ್ರಾರಬ್ಧ ಕರ್ಮ ಅಂತ ಏನಿಲ್ಲ, ಅದು ಭೋಗಾದೇವ ಅಂತೂ ಕರ್ಮಕ್ಷಯನೇ ಮೋಕ್ಷ ಆಯ್ತು. ಮೋಕ್ಷ ಜ್ಞಾನದಿಂದ ಉತ್ಕ್ರಾಂತಿ. ನಿಮ್ದೆಲ್ಲ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ನಿಮ್ಮ ದೇಹದ ಕೊನೆಯ ದೇಹ, ಆ ದೇಹದಿಂದ ಮನುಷ್ಯ ಉದಾನವಾಯುವನ್ನು ಮೇಲಿಸ್ಕೊಂಡು ಪ್ರಾಣವನ್ನೇ ಇಲ್ಲಿ ಸಹಸ್ರ ಶರೀರ ಬೀಳ್ತದ, ಹಿಂಗೆ ಹೋಗ್ತದೆ ಪ್ರಾಣ. ಬ್ರಹ್ಮರಂಧ್ರದ ಸ್ಫೋಟದ ಇದು ಉತ್ಕ್ರಾಂತಿ. ದೇವತೆಗಳಿಗೆ ಮಾನವರಿಗೆ ಇನ್ನು ಮಾರ್ಗ. ಒಮ್ಮೆ ಡೈರೆಕ್ಟ್ ವೈಕುಂಠಕ್ಕೆ ಹೋಗಂಗಿಲ್ಲ. ಅರ್ಚನ ಮಾರ್ಗ, ಆದಿವಾಹಿಗಳು, ವಿದ್ಯುತ್, ವರ್ಣವರು, ಇವೊಂದು 8 ಸ್ಟೇಷನ್ ಅಲ್ಲಿ ಹೋಗಿ ಅವ ಒಂದು ಹೋಗ್ಬೇಕು. ಅಲ್ಲಿಂದ ವೈಕುಂಠ ಅಲ್ಲಿ ಹೋಗ್ಬೇಕು. ಪ್ರತೀಕಾನಂದ್ರೆ ಅಲ್ಲೇ ಹೋಗ್ತಾರೆ. ಪ್ರತೀಕಾನ ಇದು ಮಾರ್ಗ. ಆಮೇಲೆ ಬ್ರಹ್ಮಪ್ರಳಯ ಆಗಿ ನಾವೆಲ್ಲ ಇದಾದ್ಮೇಲೆ ಭೋಗ, ಸುಖಭೋಗ. ಸುಖಭೋಗ ಮೋಕ್ಷ ಅಂತೀವಿ. ಅಂದರೆ ದುಃಖದಿಂದ ಮೋಕ್ಷ. ದುಃಖದಿಂದ ಮೋಕ್ಷ, ಯಾವ ದುಃಖ ಬರುತ್ತೆ. ಹೀಗೆ 4 ತರಹದ ಮೋಕ್ಷ. ಕರ್ಮಕ್ಷಯ, ಕ್ರಾಂತಿ, ಶರೀರದಿಂದ ಮೋಕ್ಷ, ಕರ್ಮದಿಂದ ಮೋಕ್ಷ,
ಮಾರ್ಗ ಆಯಾ ಲೋಕಗಳಿಂದ ಮೋಕ್ಷ, ಕೊನೆಗೆ ಸಚ್ಚಿತ್ ಆನಂದಾತ್ಮಕ ಕಾನೂನು ದುಃಖದಿಂದ ಮೋಕ್ಷ. ಹೀಗೆ ನಮಗೆಲ್ಲರಿಗೂ ಈ ತಾತ್ವಿಕ ದೇವತೆಗಳಿಗೆ ಕರ್ಮಕ್ಷಯ ಎಲ್ಲ ಜೀವಗಳಿರ್ತಂತ ಅವ್ರು ಇರುವುದೇ, ಅವರೆಲ್ಲರೂ ಹೋದ ಮೇಲೆ ಅವ್ರ ಕರ್ಮಕ್ಷಯ ಅವ್ರು ಕರ್ಮ ಮಾಡ್ತೇನೆ ಅಭಿಯು ಕರ್ಮಕ್ಷಯ ಆದರೆ ಕರ್ಮಕ್ಷಯ ಅದರ ಕಡೆಗೆ ಎಲ್ಲ ಜೀವಗಳು ಮೇಲೆ ವಿಶ್ರಾಂತಿ ಇಲ್ಲ ಮಾರ್ಗ ಕರ್ಮಕ್ಷಯ ಎಲ್ಲರಿಗೂ ನವ್ಯರಿಗೂ ಕರ್ಮಕ್ಷಯನೇ ಮುಗಿಯುವುದು ಅವ್ರಿಗೆ ಈ ಜೀವಗಳಿದ್ರೆ ಚಲ್ಲ ಇರ್ತದೆ. ಪ್ರಳಯ ಕಾಲದೊಳಗೆ ಪ್ರಳಯ ಬಂದಾಗೆ ಇನ್ನು ನಮ್ಮ ಮೋಕ್ಷ ಈ ರೀತಿಯಾಗಿ ಅದ. ಬೇರೆ ಅವರ ಮೋಕ್ಷ ಹಂಗೆ ಬೇರೆ ಮತದವರು ಮೋಕ್ಷ ಅದರೊಳಗೆ ಬೇರೆ ಮತದವ್ರು ಭಾವನಿದ್ದಾರೆ. ಅದರೊಳಗೆ ಜೈನ ತೋಡ ಮೊದಲನೇ ಕೇಸ್ ಜೈನ ಅವ್ರ್ಯಾಕೆ ತೋಡಂದ್ರೆ ಈ ವೇದ ವಿರುದ್ಧವಾದಂತಹ ಮತಗಳಲ್ಲಿ ಜೈನ ಮತ ಇವು ಮೊದಲು. ಅದಕ್ಕೆ ಇವರು ವೇದಗಳನ್ನೇ ಅಪ್ರಮಾಣ ಅಂತ ಹೇಳಿ ತಮ್ಮಿಂದೇ ಕಲ್ಪಿತವಾದಂತಹ ಮಾತುವನ್ನು ಹೇಳ್ತಾರೆ ಯಾರು. ಅದಕ್ಕೆ ಅತ್ಯಂತ ಅಬದ್ಧ ಮತದೊಳಗೆ ಈ ನಂಬರ್ 1 ಎಲ್ಲಕ್ಕಿಂತ ಇರುವುದೇ ಯಾಕೆ ಹೇಳಿದಂತ ಅತ್ಯಂತ ಅಬದ್ಧ ಮತವನ್ನೇ ಹೇಳಬೇಕು ತಪ್ಪನ್ನು. ಅದಕ್ಕೆ ಕಾರಣ ಈ ವೇದ ವಿರುದ್ಧವಾದಂತಹ ಮತಗಳಲ್ಲಿ ಜೈನ ಮತವನ್ನು ಯಾಕೆ ಹಾಕೊಂಡ್ರೆ ಅದು ದೋಷಗಳ ಭಾಳ. ಆ ದೋಷವನ್ನು ನಿವಾರಣೆ ಮಾಡಿ ಮೊದಲು ಅವರ ಮತದಲ್ಲಿ ಇದ್ದ ಮೋಕ್ಷ ಅನುವಾದ ಮಾಡ್ತಾರೆ. ಆಮೇಲೆ ಅದನ್ನು ನಾವು ಅವ್ರಿಗೆ ಹೆಂಗೆ ಮತ ತಪ್ಪದ ಅವ್ರು ನೋಡ್ರಿ. ಅತಿ ತಾಮಸೀಂ ಪ್ರತಿಮಾಂ ಆಶ್ರಿತ್ಯ ಅತ್ಯಂತ ತಾಮಸಿ ಅಂದರೆ ಕೆಟ್ಟವಾದ ಬುದ್ಧಿಯನ್ನು ಆಶ್ರಯಿಸಿ, ತಾಮಸಿ ಅಂದರೆ ಕೆಟ್ಟದಾದಂತಹ ಪ್ರತಿಭಾ. ತಮ್ಮ ದುಷ್ಟ ಮಂದಿಗೂ ಬುದ್ಧಿ ಭಾಳ ಇರ್ತದೆ. ಅತ್ಯಂತ ದುಷ್ಟವಾದ ಬುದ್ಧಿಯನ್ನು ಆಶ್ರಯಿಸಿ ಜನ ಆ ಜೈನನು ಹೀಗೆ ಹೇಳಿ ಏನು ಹೇಳಿದವ, ಜ್ಞಾನಾತ್ ಕರ್ಮಕ್ಷಯೋ ಕ್ಷಯಾತ್, ಜ್ಞಾನದಿಂದ ಕರ್ಮಕ್ಷಯ ಮೋಕ್ಷ. ಜ್ಞಾನಾತ್ ಕರ್ಮಕ್ಷಯಾತ್, ಜ್ಞಾನದಿಂದ ಮತ್ತು ಕರ್ಮಕ್ಷಯದಿಂದ ಮೋಕ್ಷ. ಅಲೋಕ ಬೇಕಾದ್ರೆ ಕ ಹೋಗಿದ ಕ ಬೇಕು. ಅಲೋಕಾಕಾಶ ಗೋಚರ ಹೆಂಗ ಹೋಗ್ತಾನೆ. ಪಂಜರೋನ್ಮುಕ್ತ ಖಗವತ ಮೋಕ್ಷ ಹೆಂಗ ಗೊತ್ತಂದ್ರೆ ಅವರು ಒಂದು ಪಂಜದ ಗಿಳಿ ಹಾಕಿದೆ. 6 ದಿವಸ ಬಿಟ್ಟೇ ಅಲ್ಲ ಗಿಳಿ. ಅದರೊಳಗೆ ಗಿಳಿ ಪಂಜರ ಬಾಣ ತೆಗೆದು ಗಿಳಿ ಹಂಗೆ ಆಕಾಶದಾಗ ಆರೋಗ್ಯಕ್ಕೆ ಹೋಗ್ತದೆ. ಹಂಗೆ ದೇಹ ಎಂಬುವಂತಹ ಪಂಜರದಿಂದ ಆತ್ಮನೆಂಬುವಂತಹ ಗಿಳಿ ಹಾರ್ಕೋದು ಮ್ಯಾಲ ಹೋಗ್ತಾರೆ. ಮ್ಯಾಲ ಹೋಗೋದೇ ಮೋಕ್ಷ. ಹಿಂಗೆ ಹೋಗೋದಿರೋದು ನೋಡಿ. ಪಂಜರೋನ್ಮುಕ್ತ ಖಗವತ ಅಂತ. ಪಂಜರದಿಂದ ಉನ್ಮುಕ್ತ ಅಂದ್ರೇನು? ಹೊರ ಬಂದ ಖಗ ಅಂದ್ರೆ ಆಕಾಶ, ಗಿಳಿ ಪಕ್ಷಿ. ಅಲೋಕಾಕಾಶ ಗೋಚರ. ಈಗ ಆಕಾಶ ಎರಡು, ಲೋಕಾಕಾಶ ಅಲೋಕಾಕಾಶ. ಈಗ ನಿಮ್ದು ಇಲ್ಲೆಲ್ಲ ಆಕಾಶದ ಎಲ್ಲ ಆಕಾಶ, ಲೋಕಾಕಾಶ. ಲೋಕದೊಳಗಿದ್ದಂಥ ಮ್ಯಾಲ ಒಂದು 2-3 ಕಿಲೋಮೀಟರ್ ಮ್ಯಾಲ ಹೋಗ್ತದೆ ಅಲೋಕ. ಅಲ್ಲಿ ಯಾವ ಲೋಕವೂ ಇಲ್ಲ.
ಯಾವ ಲೋಕ ಸಂಬಂಧ ಇಲ್ಲದೆ ಇದ್ದ ಅದು ಅಲೋಕ. ಅಲ್ಲಿ ಹೋಗ್ತಾನೆ, ಮತ್ತೆ ಇಲ್ಲಿ ಬರಂಗಿಲ್ಲ. ಇದು ಅಂತ ಹೇಳಿದೆ, ವಿಮಾನ ಒಂದು ಕಿಲೋಮೀಟರ್ ಇರ್ತಕ್ಕಂಥ. ಅಲ್ಲ, ಈ ಭಾರತದ ಆಕಾಶದ ಮೇಲೆ ಹೋಗಬಾರ್ದು. ಎಷ್ಟು ಇದೆ ಭಾರತದ ಆಕಾಶ? ಎಷ್ಟು ಕಿಲೋಮೀಟರ್? ನಮ್ಮ ದೇಶದಿಂದ ವಿಮಾನ ಹೋಗಬಾರ್ದು. ಸರಿ, ಮ್ಯಾಲೇ ಎಷ್ಟು ಕಿಲೋಮೀಟರ್? ಅದಕ್ಕೊಂದು ನೇಮ್ ಇರಬೇಕು. ಒಟ್ಟು ಮೇಲೆ ಹೋಗ್ಬಾರ್ದು. ನೋಡ್ರಿ, ಇಲ್ಲಿಂದ ಒಂದು 5 ಕಿಲೋಮೀಟರ್, 40 ಕಿಲೋಮೀಟರ್ ಸ್ಯಾಟಲೈಟ್ ಒಟ್ಟು ಯಾವ ಪಾಸ್ ಇವ್ರ ಪರ್ಮಿಷನ್ ಇರ್ಲಾರ್ದೆ ಯಾವ ಮೇಲೆ ಪಾಸ್ ಸ್ಯಾಟಲೈಟ್ ಇರ್ತಲ್ಲ ಬರ್ತದೆ ಮೇಲೆ. ಅದು ಪೂರಾ ಅರ್ತ್ ಆರ್ಬಿಟ್ ಬಿಟ್ಟ. ಇಲ್ಲ, ಆಕಾಶದ ಸ್ಕೈ ಸ್ಪೇಸ್ ಕೇಳಿಕಂತ ವಿಮಾನ. ಈಗ ಭಾರತದ ಸ್ಕೈ ಎಷ್ಟಂದ್ರೆ ಭಾರತ ದೇಶ ಅಷ್ಟೆಲ್ಲ ಅದು ಪೂರ್ಣ ನಮ್ದೇನ್ ಜಿಯೋಗ್ರಫಿ ಇರ್ತದ ಅಷ್ಟು ಮೇಲೆ ಮ್ಯಾಲೆ ಹಿಂಗೆ ಪೂರಾನೇ ಅಟ್ ಬಹಳ ಹೋಗಂಗೆ ಇಲ್ಲ. ಅದು ಲಾಸ್ಟ್ ಇರೋದೇ US ಪ್ರೆಸಿಡೆಂಟ್ ವಿಮಾನ, ಅದೇ ಲಾಸ್ಟ್ ಹೈಟ್ ಮೇಲೆ ಹೋಗೋದು. ಮುಂದೆ ಬರೀ ರಾಕೆಟ್ ಹೋಗ್ತಾವ. 80,000-90,000 ಮ್ಯಾಲೆ ಹೋಗ್ತದೆ. ಏನು ಫೀಟ್ ಮೀಟರ್ಸ್ ಮೇಲೆ ಹೋಗ್ತದೆ. 35,000 ಫೀಟ್ ನಮಗೂ ಹೋಗ್ತಾವ. ಅದು ಇದ್ರ 3 ಪಟ್ಟು ಮ್ಯಾಲೆ ಇರ್ತದೆ. ಅಂದ್ರೆ ಅವ್ರ ರೆಡಾರ್ನಾಗ ಅದು ಕಾಣಿಸ್ಬಾರ್ದು. ನಾವೊಮ್ಮೆ ಅದು ವಿಮಾನ ಕಂಟಾಗ ಈಗ ನಾವು ಭೂಮಿಯಿಂದ 5 ಕಿಲೋಮೀಟರ್ ಮೇಲೆ ಸ್ಟಾರ್ಟಿಂಗ್ ಫೀಟ್ನಾಗ ಹೇಳ್ತಾರೆ 40,000 ಫೀಟ್. ಕಿಲೋಮೀಟರ್ 5 ಕಿಲೋಮೀಟರ್ ಅಂದ್ರೆ 5,000 ಮೀಟರ್. 5,000 ಮೀಟರ್ ಅಂದ್ರೆ 15,000 ಫೂಟ್ ಆತ್ರಿ ಅದು ಅಷ್ಟೇ. 15,000-17,000 ಆಗ್ತದೆ 5 ಕಿಲೋಮೀಟರ್. 5 ಕಿಲೋಮೀಟರ್ ಅಂದ್ರೆ ಅಷ್ಟೇ ಆಗ್ತದೆ. 5,000 ಮೀಟರ್, 5,000 × 3 15,000, 12,000 ಮೀಟರ್ ಡೊಮೆಸ್ಟಿಕ್. 2,000 ಕಿಲೋಮೀಟರ್ 1,000 ಮೀಟರ್ 1 ಕಿಲೋಮೀಟರ್. 1,000 ಮೀಟರ್ 1,000 ಮೀಟರ್ 3,000 ಫೀಟ್ ಆಗ್ತದೆ. 3,000 ಅಂದ್ರೆ ಮತ್ತ ಇಂಟು 5 15,000 ಮ್ಯಾಲ ಒಂದ್ ಸ್ವಲ್ಪ ಉಳಿದಿರ್ತದೆ. 17,000 ಹಿಡಿದ್ರು ಒಂದೆಷ್ಟು ಅವನ್ 90,000 ಫೀಟ್ ಇಂಟರ್ನ್ಯಾಷನಲ್ ಫುಡ್ ನೀವು ಭಾಳ 35-40 ಹೋಗ್ತಾರೆ ಅವರು. ಈ ಡೊಮೆಸ್ಟಿಕ್ 30 ಮೇಲೆ ಹೋಗ್ತಿರ್ತಾರೆ. 15 ಅಂದ್ರೆ ಲೋ ಕೆಪಾಸಿಟಿ ಜೆಟ್ ಇರ್ಬೇಕು. ನಾರ್ಮಲಿ ನಮ್ಮ ಎಲ್ಲ ಡೊಮೆಸ್ಟಿಕ್ ಫ್ಲೈಟ್ 30,000-40,000 ಹೋಗ್ತಿರ್ತಾವ. ಅವ್ರಿಗೆ ಈ ಹೈಟ್ನಾಗೆ ಫ್ಲೈ ಮಾಡಕ್ಕಂತ ರಿಸ್ಟ್ರಿಕ್ಷನ್. ಅಗ್ದಿ ಮ್ಯಾಲೆ ಬಂದು ಅಗ್ದಿ ಮ್ಯಾಲೆ ಹೋಗಿ ಸೇಫ್ ಇರ್ತದ. ಮೋಡ ಗಿಡ ಮಳೆ ಅದು ಅಂದ್ರಿ. ಆಮೇಲೆ ಇವು VVIP ವಿಮಾನ ಇಷ್ಟೇ ಅಗದಿ ಮ್ಯಾಲ ಅಲೌ ಮಾಡ್ತಾರೆ. ಅವು ಹೋಗೋ ಕೆಪಾಸಿಟಿ ಇರ್ತದೆ, ಇವಕ್ಕಿರಂಗೂ ಇಲ್ಲ. ಎಷ್ಟೇ ಮಂದಿ ಕೆಳಗಿಂದ ಬಾಂಬ್ ಹಾಕಿದ್ರೆ ಅಲ್ಲಿ ಹೋಗಂಗಿಲ್ಲ. ಅಲ್ಲ, ಮೇನ್ ಬಾಂಬ್ ಮಿಸೈಲ್ಕಿಂತ ಹೆಚ್ಚು ರೆಡಾರ್ನಾಗ ಸಿಗಂಗಿಲ್ಲ. ಅಂತೂ ಈ ಪಂಜರೋನ್ಮುಕ್ತ ಖಗ, ಪಂಜರ ಹೊರಗೆ ಬಂದ ಗಿಳಿ ಅಥವಾ ಪಕ್ಷಿ, ಅಲೋಕಾಕಾಶ ಗೋಚರ, ಲೋಕದ ಆಕಾಶವನ್ನು ಮೀರಿ. ಲೋಕಾಕಾಶ ಅಂದ್ರೆ ಎಷ್ಟಿರ್ತದ? ಈ ಲೋಕದ ಆಕಾಶ ಎಷ್ಟಿರ್ತದೆ? ಜಗತ್ತಿನ ಪರಿಮಾಣ ಹಿಡಿತದೆ. ಅಂದ್ರೆ ಬಿಲ್ಡಿಂಗ್ ಎಷ್ಟೇ ಜಾಸ್ತಿ ಬಿಲ್ಡಿಂಗ್ ಅದ್ರ ಮೇಲೆ ಸ್ವಲ್ಪ ಮುಂದೆ ಇದೇ ವಿಮಾನ ಹಾರದೆ ಕಡಿ ಹಿಡಿದು ಈಗ ಭೂತಾಕಾಶ ಅವ್ಯಾಕಾಶ ಹಿಂಗೆ ಆದ್ಮೇಲೆ ಅವ್ಯಾಕಂತ ಆಕಾಶ ಬೇರೆ ಭೂತಾಕಾಶ. ಈಗ ಅಲೋಕಾಕಾಶ ಅಂದ್ರೆ ಅದನ್ನು ಅಲೋಕಾಕಾಶ ಅಂದ್ರೂ ಭೂತಾಕಾಶ ಆಕಾಶನಾಗೆ ಅದು ಅವ್ಯಾಕಾಶ ಅಲ್ಲ. ಭೂತಾಕಾಶ ಅದನ್ನೇ. ಅದಕ್ಕೆ ಕಾರಣ ನಿತ್ಯಮೇ ಇನ್ನೊಂದು ನಿತ್ಯಮೂರ್ಖಂ ರಜತ್ತೇವ ಭೃತ್ಯಂ ನೋಡ್ರಿ ಹೆಂಗ ನಿರಂತರ ಹೋಗ್ತಿದ್ದ ಅಂತ ಹಂಗೆ ಏನಿದೆ ಉಜ್ಜಾಲ ಅವರ ನಿರಂತರ ಹೋಗೋದೇ ಇರೋದು ಯಾವಾಗ
ಎಂಡಿಂಗ್ ಇಲ್ಲ ಇಲ್ಲ. ನಿತ್ಯಂ ಊರ್ಧ್ವಂ ರಜತ್ತೇವ ನೋಡಿ, ನಿತ್ಯವಾಗಿ ಊರ್ಧ್ವವಾಗಿ ಹೋಗ್ತಿರ್ತಾರೆ. ಅವನು ಪುದ್ಗಲ ಅಂತ ಹಸ್ತಪಾದ, ಅವನು ಕೈಯ ಕಾಲ ಕಣ್ಣ ಇರ್ತಾವ, ಸೂಕ್ಷ್ಮವಾದಂಥ ಕೈಯ ಕಾಲ ಕಣ್ಣ ಇರ್ತಾವ. ಪುದ್ಗಲ ಪುದ್ಗಲ ಅಂತ, ಪುದ್ಗಲ ಅಂದ್ರೆ ಎಲ್ಲ ಪಾಪವನ್ನು ಮೀರಿದ ಹಿಂಗೆ ಹೇಳ್ತಾರೆ. ಹಿಂಗೆ ಹೋಗ್ತಾ ಇದ್ದು ಇದಾದ್ರು ಮೋಕ್ಷ, ಅದೇ ಆನಂದ ಆಗ್ತದೆ. ಒಳ್ಳೆ ಹೋಗ್ತಾ ಇದ್ದು ಸಂತತ ಉದ್ಯೋಗವನ್ನು ಸಂತತ ಹೋಗ್ತದೆ. ಇತಿ ತತ್ಕೇನಮಾನೇನ ಹಿಂಗೆ ಹೇಳ್ದ ಯಾರು ಜೀನಾ ಹೇಳ, ಇದೇನಡ್ಡಿ ನೀ ಹೇಳೋದೇ ಸ್ವತಂತ್ರ. ಹಿಂಗೆ ಮೋಕ್ಷದಲ್ಲಿ ಪ್ರಮಾಣ. ಈಗ ಯಾವುದೇ ಒಂದು ಮ್ಯಾಟರ್ ಪ್ರೂವ್ ಮಾಡಬೇಕಾದ್ರೆ ಅದಕ್ಕೊಂದು ಎವಿಡೆನ್ಸ್ ಬೇಕು, ಪ್ರಮಾಣ ಬೇಡ. ನೀ ಹೇಳ್ಕೋತಿ ಸದಾ ಯಾವಾಗಲೂ ಮೇಲೆ ಹೋಗ್ತಾ ಇರೋದೇ ಮೋಕ್ಷ. ಓಕೆ, ಪ್ರಮಾಣ ಪ್ರಮಾಣ ಎಷ್ಟು ಬಾ? ಪ್ರಮಾಣ ಎಷ್ಟು? ಮೂರು: ಪ್ರತ್ಯಕ್ಷ, ಆಗಮ, ಪ್ರತ್ಯಕ್ಷ, ಅನುಮಾನ. ಕಣ್ಣಿಗೆ ಅಂತೂ ಯಾರಿಗೂ ಕಾಣ್ಸಂಗಿಲ್ಲ. ಸತತ ಹೋಗ್ತಾ ಇರೋದು ಯಾರಿಗೂ ಮೋಕ್ಷ. ಸತತ ಆಕಾಶ, ಅಲೋಕಾಕಾಶ, ಈ ಆಕಾಶ ಇದೇ ಗೊತ್ತಾಗಿದೆ. ಅದರಿಂದ ಸತತ ಹೋಗ್ತಾ ಇರೋದು ಮೋಕ್ಷ ಅಂತ ಕಣ್ಣಿಗೆ ಕಾಣಿಸ್ತೇನೆ ಯಾರಿಗೆ? ಆಗಮ. ಯಾವ ಆಗಬೇಕಾದ್ರೆ ಆಗ ಇನ್ನು ವೇದದಲ್ಲಿ ಜೈನ ಆಗಮ. ಜೈನ ತನ್ನ ಆಗಮ ಹೇಳಿದ್ದೆಲ್ಲ ಪ್ರಮಾಣ, ಅದಕ್ಕೂ ಪ್ರಮಾಣ ಬೇಕಲ್ಲ. ಅದರಾಜರು ಭಾವಿಸವಿರುತ್ತ ಇವು ಹೇಳ್ದ ಯಾರು ಏಳು ಮೂರು ಸ್ವಪ್ನದಾಗ ಹೇಳ. ಅವನು ಸ್ವಪ್ನದಾಗ ನಮಗೆ ಕರೆ ಆಗ ಇಲ್ಲಿ ವದರಾಜ ಹೇಳ. ವದರಾಜ ಅಲ್ಲಿ ಹೇಳ, ಈಗ ನಿಮ್ಮ ಮನೆ ಆಸ್ತಿ ಎಲ್ಲ ನಂದು ಅಂತ ಯಾರು ಸ್ವಪ್ನದ ಬಂದು ಹೇಳ, ನಿಮ್ಮ ಮನೆ ಬಿಟ್ಟು ಕೊಡ್ತೇನೆ. ನಾನು ಹಿಂದಕ್ಕೆ ಮುಂಬೈ ಒಳಗೆ ಹುಟ್ಟಿ ಬಣ್ಕಂತ ಹೋಗ್ತೀವಿ. ಗುರುವಾರ 8-3 ಕೋಟಿ ಕೈ ಹಾಕ್ಸಿ ಅಕ್ಕಿ ಬ್ಯಾಡ ಒಬ್ಬೊಬ್ರು ಒಂದೊಂದು ಹಿಂಗೆ ರೂಟ್ ಇತ್ತು. ನಾವೊಂದು 20-25 ಮನೆಗೆ ಹೋಗ್ತೀವಿ. ಅದು ಯಾವನೋ ಮಾತ ಹೊಂಡ ಸರಿ ಬಾಯ್ ನಿನ್ನಂಗೆ ಸ್ವಪ್ನ ಆಗ್ಯದ, ನೀ ಇದೆಲ್ಲ ಏನು ಹುಟ್ಟಿ ಬಂದ್ ಮಾಡ್ಕೊಂಡು ಬರ್ತೀವಿ ಅಕ್ಕಿ ಬ್ಯಾಳಿ ನಮ್ಮ ಮನೆಗೆ ತಂದು ಕೊಡಂತ ಯಾರು ಹೇಳ್ಯಾರ. ನಮ್ಮ ಮನೆಗೆ ಒಯ್ದು ತೋರಿಸಿದ ತಂದು ಕೊಡೋದ ಆಯ್ತು. ಚೆನ್ನಾಗಿತ್ತು. ನಮ್ಮ ಆಚಾರ್ಯ ಕೇಳ್ತೀವಿ, ಆಚಾರ್ಯ ಕೇಳ್ತೀವಿ. ನಾ ಆಚಾರ್ಯ ಅದ ಇಲ್ಲ, ನಾವು ಅವ್ರನ್ನೇ ಕೇಳೋದು. ಆಚಾರ್ಯ ಹೋಗಿ ಹೇಳಿದ್ವಿ, ಈಗ ಖುಷಿ ಅಂತಿದ್ವಿ. ನಾವು ಮಂದಿ ಮ್ಯಾಜಿಕ್ ಮಾಡ್ತಿದ್ದ, ಅವನು ಮನ್ಯಾಗ ಬಂದಿರೋ ಉದಾಹರಣೆ ಎಲ್ಲ ಮಾಡ್ತಿದ್ದ. ಆಚಾರ್ಯ ಹೇಳಿದ, ಆಚಾರ್ಯ ಏನದೇ ಇಲ್ಲ, ನಮ್ಮ ಸ್ವಪ್ನದಾಗ ಬೀಳ್ಬೇಕು. ಕೊಡೋರು ನಾವು, ಕೊಡೋರು ಯಾರು? ನಾವು. ನಮ್ಮ ಸ್ವಪ್ನದಾಗ ಬೀಳ್ಬೇಕು. ಏನೋ ಈ ಎಲ್ಲ ಇದ್ದಿದ್ದು ಜೋಶಿ ಮನೆ ಅಷ್ಟೇ ಅಲ್ಲ, ಆ ಅಕ್ಕಿ ಯಾರು ಹಾಕ್ತಾರ ಆ ಸ್ವಪ್ನದಾಗೂ ಬರ್ಬೇಕು. ಏನೋ ಜೋಶಿ ಮನೆ ಈಗ ಅಕ್ಕಿ ಹಾಕೋದ್ರಿಂದ ಗೋಪಾಳ ಆಚಾರ್ಯ ಶ್ರೇಷ್ಠರಿಗೆ ಕೊಡ್ತಾರೆ, ಪಳ್ಳಿಗತ್ತ ನಮ್ಮ ಮನೆಗೂ ಕೊಡ್ತೀವಿ. ವಾಣಿಯಾದ ವಿದ್ಯಾಲಯ ಕೊಡಬೇಕು. ಹಾಗೆ ಅವ್ರು ಸ್ವಪ್ನದಾಗ ಬರ್ಬೇಕು. ಏನೋ ಅವ್ರು ಜೋಶಿ ಅಂತಿದ್ದಾರೆ ಹಿಂಗೆ ಹೇಳ. ನಮ್ಮ ಯಾಕೋ ಅಂದ್ಕೊಳ್ಳಿಲ್ಲ. ಸರಿ, ಅವ್ರು ಯಾರು ಹಾಕ್ತಾರ ಅವ್ರ ಸ್ವಪ್ನದೊಳಗೆ ನಿಮ್ಮಲ್ಲಿ ಕೊಡಬೇಕು ಅಂತ ಬರಬೇಕು. ಅವ್ರು ನಾವು ಕೊಡ್ತೀವಿ. ಅವ್ರು ಹೆಚ್ಚೋ ನಾ ಹೆಚ್ಚೋ ನೀವೇ ಹೆಚ್ಚ. ಕೊಡೋರು ಅವ್ರಿದ್ದಾರೆ. ಅದಕ್ಕೆ ಕೊಡೋರಿಗೆ ಸ್ವಪ್ನದಾಗ ಅಂದ್ರೆ ಹಂಗಿಲ್ಲ. ರಾಜ ಭಾವಿಸಿದ
ನೀವು ಯಾವುದೋ ಒಬ್ಬ ಕಿವುಡನ ಇದ್ರೊಳಗೆ ಕನಸ್ನಾಗ ಬಂದು ಹೇಳ ಬಾದ್ರಾಜ್ ಹೇಳ ಹೌದು ಬಾದ್ರಾಜ್ ಹೇಳಂತ ನೀ ಹೇಳಿಕತ್ತಿ ನಿಮ್ಮ ಮನೆ ಆಸ್ತಿ ಎಲ್ಲ ನಮ್ದು ಅಂತ ನಮ್ಮ ತಂದೆ ಹೇಳ ಈಗ ಗೊತ್ತೀಯ ಸಪ್ಪಂದ್ರೊಳಗೆ ಅವ್ರು ಹೇಳ್ಯಾರ ಬಿಟ್ಟಾರ ನೀ ಸುಳ್ಳು ಹೇಳ್ತಿದ್ದೆ ಅಂದ್ರೆ ನೀನೇ ಸುಳ್ಳು ಹೇಳ್ತಿದ್ದೆ ಮಾಡಿ ನಮ್ಮ ಸಪ್ಪಂದಾಗ ಬರ್ಬೇಕು ಈಗ ನಾವು ಹೇಳಿನು ಅದೆಲ್ಲ ನೀವು ಕರೆ ತಿಳ್ಕೊಳ್ಳಿ ಎಲ್ಲ ಏನು ಆಮೇಲೆ ಏನಾಯ್ತು ಇನ್ನೊಬ್ಬರ ಮಾತು ಕೂಡ ಪ್ರಮಾಣ ಆಗಮೋ ಇದು ಜೈನ್ ಹೇಳೋದು ಯಾಕೋ ಅನುಮಾನದಿಂದ ಹೇಳೋದು ಯಾವ ಅನುಮಾನ ಅದು ಹೇಳ್ತಾರೆ ನಿತ್ಯ ಮೂರ್ತಂ ರಜತ್ತೇವ ಉದ್ಗಲೋ ಹಸ್ತಪಾದವಾನ್ ಅವಾಗ ಕಡೀ ದೇಹ ಯಾವ್ದಿರ್ತದಲ್ಲ ಆ ದೇಹದ ಕೈಯ ಕಾಲ ಇರ್ತಾವ ಕೇನವಾನೇನ ಇದೆಲ್ಲ ಹೇಳ್ತಕ್ಕಂಥ ಅವನ ಮೋಕ್ಷದ ವಿಚಾರ ಯಾವ ಪ್ರಮಾಣದಿಂದ ಮೋಕ್ಷ ರೂಪಂ ಪ್ರದೃಶ್ಯತೆ ಅವನ ಮೋಕ್ಷ ಯಾವ ಪ್ರಮಾಣದಿಂದ ಹೇಳ್ತೀಯಪ್ಪ ನೀನು ಪ್ರಮಾಣ ಬೇಕಲ್ಲ ನೀವು ಎಲ್ಲರೂ ಹೇಳಿದ್ರೆ ಅದಕ್ಕೆ ಅವಂತಾನ ಸಂತತ ಊರ್ಧ್ವಗಮನಂ ಸುಖ ಸಾಧನಂ ಗಮನತ್ವ ಪಂಜರೋನ್ಮುಕ್ತ ಖಗವತ ಊರ್ಧ್ವಗಮನೋ ಪಕ್ಷ ಸುಖ ಸಾಧನಂ ಇದು ಸಾಧನ ಗತಿತ್ವ ಊರ್ಧ್ವಗತಿತ್ವ ಇದು ಪಂಜರೋನ್ಮುಕ್ತ ಖಗವತ ಅನುಮಾನ ಮಾಡಿ ಪರ್ವತೋನ್ಯಮಂಗ ಸಂತತ ಊರ್ಧ್ವಗಮನಂ ಪಕ್ಷ ಸುಖ ಸಾಧನಂ ಮೋಕ್ಷ ರೂಪಂ ಊರ್ಧ್ವಗಮನತ್ವ ಏತು ಉದಾಹರಣೆ ಪಂಚರಮುಕ್ತ ಆಕಾಶವನ್ನು ಓಡಾಡುವ ಸಂಖ್ಯದ ಆನಂದವಾಗಿ ಹೋಗ್ತಿರ್ತೇವೆ ಕಟ್ಟಿ ಹಾಕಿರ್ತೇವೆ ಹಂಗ ಅನುಮಾನ ಮಾಡಿದ ಪಕ್ಷ ಸಾಧ್ಯ ಹೇತು ದೃಷ್ಟಾಂತ ಈಗ ಆಚಾರ್ಯರ ಪ್ರತಿಯಾಗಿ ಅನುಮಾನ ಮಾಡ್ತಾರೆ ಹಂಗ ಗತಿ ಊರ್ಧ್ವಗತಿ ದುಃಖೇತ ಗತಿತ್ವ ಲೌಕಿಕಿ ಯಥಾ ಇತ್ಯುಕ್ತೆ ಜ್ಞಾನಮಾನೇಕ ಜನಸ್ಥಿತಿ ಓದ್ತಾರ ಅದಕ್ಕೆ ನಾವೇನು ಹೇಳ್ತೇವೆ ಅಂದ್ರೆ ಊರ್ಧ್ವಾಗತಿ ಪ್ರತ್ಯನುಮ ಊರ್ಧ್ವಾಗತಿ ಊರ್ಧ್ವಗತಿಯು ದುಃಖೇತ ದುಃಖದಿಂದ ಕೂಡಿದೆ ಇದು ಸಾಕು ಗತಿತ್ವ ಊರ್ಧ್ವಗತಿಯಾಗಿದೆ ಲೌಕಿಕ ಗತಿ ಲೌಕಿಕವಾದಂತಹ ಗತಿ ಇತ್ಯುಕ್ತೆ ಹಿಂಗೆ ತಿರುಗಿ ಅನುಮಾನ ಮಾಡಿದ ಅನುಮಾನೈಕ ಶರಣಸ್ಯ ಕಿಮುತ್ತಮ ಪ್ರತ್ಯಕ್ಷ ಅನುಮಾನ ಆಗಮಗಳಲ್ಲಿ ಅನುಮಾನ ಒಂದೇ ಪ್ರಮಾಣ ಅಂತ ಹೇಳ್ತಕ್ಕಂಥ ನಿಂದ ಏನು ಉತ್ತರಪ್ಪ ನಾವು ಪ್ರತಿ ಅನುಮಾನ ಮಾಡಿದೀವಿಲ್ಲ ಪ್ರತ್ಯನುಮಾನ ಏನು ಹೇಳ್ರಿ ಊರ್ಧ್ವಗತಿ ದುಃಖತ್ವ ದುಃಖೇತ ದುಃಖದಿಂದ ಸಾಧ್ಯ ಗತಿತ್ವ ಗತಿತ್ವ ಲೌಕಿಕ ಗತಿ ನಾವು ಲೌಕಿಕ ಗತಿ ಏನು ಆಕಾಶವಾಗಿ ಪಕ್ಷಿ ಅರತ್ತ ಹಾರಿ ಮತ್ತು ಕೇಳಬರ್ತದೆ ಅದು ಎಲ್ಲಾದರೂ ಅದನ್ನು ಆಶ್ರಯ ಬೇಕಾಗುತ್ತೆ ಗಿಡದ ಮ್ಯಾಲ ಕೂತು ಅದೇನ ಮ್ಯಾಲ ಹೋಗಿದ್ದಕ್ಕೆ ಅದಕ್ಕೇನು ಭಾಳ ಮ್ಯಾಲ ಹೋಗಿದ್ದಕ್ಕೆ ಅದಕ್ಕೆ ಆಗ್ತಿಲ್ಲ ನಾವು ಊರ್ಧ್ವಗತಿಯು ದುಃಖದಿಂದ ಕೂಡಿದೆ ಗತಿಯಾಗಿದ್ದರಿಂದ ಲೌಕಿಕ ಗತಿ ಬರ್ತದೆ ಇದಕ್ಕೇನು ಉತ್ತರ ನಿನ್ನ ಅನುಮಾನಕ್ಕೆ ಪ್ರತ್ಯನುಮಾನ ಮಾಡಿದನ ಉತ್ತರ ಏನಪ್ಪ ಇದಕ್ಕ
ಅದಕ್ಕೆ ಅವ ಒಂದು ಅನುಮಾನ ಮಾಡಿದ್ದೀವಿ ಇವರು ಹೇಳ ಸಂತತ ಊರ್ಧ್ವಗತಿಮಾನ್ ಮುಕ್ತ ಸಂತತ ಊರ್ಧ್ವಗತಿಯುಳ್ಳ ಮುಕ್ತನು ಪಕ್ಷ ಸಹ ದುಃಖೋಪೇತ ದುಃಖದಿಂದ ಕೂಡಿದವನು ಚೇತನತ್ವೇ ಸತಿ ಅಧಿಕ ಗತಿವತ್ವ ಚೇತನದಿಂದ ಅಧಿಕ ಗತಿ ಇದ್ದದ್ರಿಂದ ಅಧಿಕ ಗತಿ ಮತ್ತು ಜೀವಾಂತರ ಹೆಚ್ಚೆಚ್ಚು ಮೇಲೆ ಹೋಗ್ತಕ್ಕಂಥ ಇನ್ನೊಬ್ಬ ಜೀವ ಈ ಅನುಮಾನದಿಂದ ಅರ್ಥ ಏನು ಪ್ರತ್ಯನುಮಾನ ಬಂತು ಅಂದರೆ ಇದಕ್ಕೇನು ಗೊತ್ತು ಅನೂರ್ಧ್ವಗತಿತ ಯದ್ಯಪ್ಯುಪಾಧಿಕಗಸ್ಯ ಚ ಪೂರ್ವೋತ್ವಗಮನೆ ಸಾಧ್ಯಾನುಗೋಣತ ಈಗ ಪಕ್ಷಿ ಮೇಲೆ ಹಾಕ್ತದೆ ಅದು ಅನೂರ್ಧ್ವಗತಿ ಭಾಳ ಮ್ಯಾಲ ಹಾಕೊಂಡ ಭಾಳ ಮ್ಯಾಲ ಹೋಗದೆ ಇರೋದ್ರಿಂದ ಅದಕ್ಕೆ ದುಃಖ ಆಗ್ತದೆ ಇವು ಭಾಳ ಮ್ಯಾಲ ಹೋಗ್ತಾನೆ ಯಾರು ನೀವು ಅಲ್ಲಿ ಅನೂರ್ಧ್ವಗತಿತ್ವ ದುಃಖಕ್ಕೆ ಕಾರಣ ಅದೇ ಗತಿತ್ವ ಅದೇ ಗತಿತ್ವ ಹಕ್ಕಿ ಸಂತತ ಗತಿ ಇಲ್ಲ ನಾವು ಹೇಳಿ ಸಂತತ ಗತಿತ್ವ ಎಲ್ಲ ಸುಖ ನರ್ವಕ್ಕೆ ತಾವು ಇದಕ್ಕೊಂದು ಹೇಳಿ ನಾವು ಮುಕ್ತಸ್ಥ ಗತಿ ದುಃಖೋಪೇತ ಗತಿತ್ವ ಅನುಮಾನ ಮಾಡಿದ್ವಿ ಏನು ಮಾಡಿದ ಅನೂರ್ಧ್ವಗತಿ ಉಪಾಧಿ ಅನೂರ್ಧ್ವಗತಿ ಎಂಬ ಉಪಾಧಿ ಹೇಳಿದ ಪಕ್ಷಿ ಅನೂರ್ಧ್ವಗತಿ ಆಳ ಮ್ಯಾಲ ಹೋಗಿ ಸ್ವಲ್ಪ ಹೋಗ್ತಾವ ಕೆಳಗೆ ಬರ್ತಾವ ಅದು ಮುಕ್ತ ಹಂಗಿದ್ದಾನೆ ಹಂಗೆ ಮ್ಯಾಲೆ ಹೋಗ್ತದೆ. ಹಂಗಿರುತ್ತದೆ ಹಾಗಿರಂತ ಅನೂರ್ಧ್ವಗತಿತ ಯದ್ಯಪ್ಯುಪಾಧಿಕಗಸ್ಯ ಚ ಪೂರ್ವೋತ್ಥಗಮನೆ ದುಃಖಂ ಇತಿ ಸಾಧ್ಯಾನುಗೋನತ ಸಾಧ್ಯಕ್ಕೆ ವ್ಯಾಪಕ ಆಗಬೇಕು ಸಾಧ್ಯಾನುಗ ಯಾಕೆ ಸಂತತ ಊರ್ಧ್ವಗಮನ ಎಲ್ಲೆಲ್ಲ ಅದ ಅಲ್ಲಿ ದುಃಖ ಇಲ್ಲ ಅಂತ ಹೆಂಗ ಸಂತತ ಊರ್ಧ್ವಗಮನ ಎಲ್ಲದ ಸಾಧ್ಯ ವ್ಯಾಪಕ ಇಲ್ಲ ಸಾಧ್ಯ ವ್ಯಾಪಕ ಉಪಾಯ ಸಾಧ್ಯ ವ್ಯಾಪಕ ಆಗಿದೆ ಪ್ರತಿಸಾಧನ ರೂಪ ಅನುಮಾನಸ್ಯ ದೋಷ ಅನಂತನ ಪ್ರತಿಸಾಧನ ರೂಪಸ್ಯ ಜ್ಞಾನಮಾನಸ್ಯ ದೋಷಣಂ ಕಾರ್ಯ ಪ್ರತಿರೂಪಂ ಸಾಧನಂ ತನ್ನ ಚಾಪರಂ. ಆ ಜೈನ ಏನು ಹೇಳ್ತಾನಂತಂದ್ರೆ ಅನುಮಾನಗಳಿಗೆ ಪ್ರತಿಸಾಧನ ಹೇಳ್ತಾನೆ ದೋಷ ಅಲ್ಲ. ವಿಮತಾ ಗತಿ ದುಃಖೇತ ಉದ್ಗಲಾವಚ್ಛಿನ್ನ ಚಿರತನ ಗತಿತ್ವ ರಣಭೀತ ಗತಿವತ ಇದಾಗ್ತಾನೆ. ನಿತ್ಯಂ ಊರ್ಧ್ವಂ ರಜತ್ತೇವ ಉದ್ಗಲ ಎಂದು ಹೇಳಿದ ಅನೂರ್ಧ್ವಗತಿತ್ವೇ
ದುಃಖ ಪ್ರಯುಕ್ತ ಗತಿ ಹಾಗಿಲ್ಲ. ಆದ್ದರಿಂದ ಒಟ್ಟಾರೆ ಏನು ಹೇಳ್ದಂಗಾಯ್ತು, ಉಪಾಧಿ ದೋಷಗ್ರಸ್ತವಾಗಿರ್ತಾರೆ. ಸಂತತ ಊರ್ಧ್ವಗಮನ ಮೋಕ್ಷಕ್ಕೆ ಸಾಧಕ. ಗುರೋರ್ಧ್ವಗಮನೆ ದುಃಖಮಿತಿ ಸಾಧ್ಯ. ಪ್ರತಿಸಾಧದ ರೂಪ ಅನುಮಾನಶ್ಚ ಉಪಾಧಿ ಪ್ರತಿರೂಪಂ ಸಾಧನ ತನ್ನ ಚಾಪರಂ. ವಿಮತಾಗತಿ ದುಃಖೇತ ನ ಭವತಿ ಧೂರ್ತಗತಿ ರೂಪತ್ವಾತ್ ವೈಧರ್ಮೇಣ ನಭೀತವತ ತಜ್ಜನಮಾನ ಇಲ್ಲಿ ಸುರಕ್ಷಿತವಾಗಿದೆ. ತಥಾಪಿ ಸಶರೀರತ್ವಂ ಛಾತ್ರೋಪಾದಿರ್ನ ವೈ ಭವೇತ್. ಕಥಿತ್ವಂ ಯತ್ತದೇಹಿತ್ವಂ ಯತ್ ಸಾಧನಾನುಗಂ. ಆಗಮಾನುಸಾರಿತ್ವೇ ಪ್ರಸಂಗೋ ಯಮ್ಯತಸ್ತತಃ. ಸಿದ್ಧಾಂತತತಾ ದೋಷ ಪ್ರಸಂಗೇ ಯದಿ ಸಾ ಭವೇತ್. ತದೈವ ಅತಿ ಪ್ರಸಂಗಸ್ಯಾತ್ ತತ್ಪ್ರಸಂಗ ಕ್ವಚಿತ್ ಭವೇತ್. ಇಲ್ಲೇ ತಾಪಿ ಸಶರೀರತ್ವಂಚಾತ್ರ ಉಪಾಧೇನ ವೈಭವ. ಶರೀರತ್ವ ಎಂಬುವಂಥದ್ದು ಉಪಾಧಿ ಹೇಳ್ತಾನೆ. ಅತಿತ್ವಂ ಯತ್ರ ದೇಹಿತ್ವಂ ಇದು ಯತ್ ಸಾಧನ. ಜನಕ್ಕೆ ಅತಿತ್ವದಾನೆ ದೇಹಿತ್ವದ. ಆಗಮ ಅನುಸಾರಿತ್ವೇ ಪ್ರಸಂಗೋ ಎಂತ. ಆಗಮಾನುಸಾರಿಯಾಗಿತ್ತಂತಂದ್ರೆ ಏನು, ಆಗಮಾನುಸಾರಿಯಾಗಿರ್ತಕ್ಕಂಥದ್ದಾಗಿರ್ತಂದ್ರೆ ಪ್ರಸಂಗ ದೋಷ ಅಲ್ಲೇ. ಯದಿ ಒಂದೆಲ್ಲ ಶಾತ್ ಅಲ್ಲಿ ಧೂಮೋಪನ ಶಾತ್ ಅಂದಾಗ ಕಮ್ಮಿ ಆಗಾಡ ಅದ ಅಂತೇಳಿ ಇಲ್ಲಂತಿರಲ್ಲ, ಸಿದ್ಧಾಂತ ಬಂತು ಅಂತಲ್ಲ ಪ್ರಸಂಗ. ಆಪ ಸಿದ್ಧಾಂತ ತದಾ ದೋಷ ಪ್ರಸಂಗ ಏನಿಲ್ಲ. ತದೈವ ಅತಿ ಪ್ರಸಂಗ ಶಾತ ಪ್ರಸಂಗ. ಎಲ್ಲಿ ಪ್ರಸಂಗ ಇರಂಗಿಲ್ಲ, ತರ್ಕ ಇರಂಗಿಲ್ಲ, ಅಲ್ಲಿ ಅಪಸಿದ್ಧಾಂತ. ಎಲ್ಲಿ ತರ್ಕದ ಶೈಲಿಯಲ್ಲಿ ಹೇಳ್ತೀವಿ ಇದು ಅಪಸಿದ್ಧಾಂತ ದೋಷ ಅಲ್ಲ, ತರ್ಕದ ವಿಷಯದಲ್ಲಿ. ದೇಹ ಇಲ್ಲ ಅದಕ್ಕೆ ಇದು ಆಗಂಗಿಲ್ಲ ಅಂತ ಈಗ ಹೇಳ್ತಾನೆ. ಹೌದು, ದೇಹ ಇಲ್ಲ ಅದಕ್ಕಾಗಿ ನಮ್ಗೆ ದುಃಖ ಆಗಂಗಿಲ್ಲ. ದೇಹ ಅದ ಅಂತಾರ. ದೇಹ ಇದ್ರೆ ದುಃಖ ಆಗ್ತದೆ, ದುಃಖ ಕೊಡಲಿಲ್ಲ ದೇಹ. ಚಿಂತೆ ದೇಹ ಅದ ಅಂತಂದೆ. ದೇಹ ಇತ್ತು ದುಃಖಿಲ್ಲ ಅಂದ್ರೆ ಏನಾಯ್ತು ಕೊಟ್ಟಲ್ಲ. ವೇದವನ್ನು ಯಾರು ಅನುಸರಿಸಂಗಿಲ್ಲ ಅಂಥ ಅನುಮಾನಕ್ಕೆ ಏನೋ ಬಲ ಇತ್ತು. ನೀವ್ಯಾಗಿ ಹೇಳ್ತೀರಿ ನಮ್ಮ ಅನುಮಾನಗಳಿಗೆ ವೇದ ಆಧಾರ. ಈ ವೇದೇ ಒಪ್ಪಂಗಿಲ್ಲ, ಪ್ರತ್ಯಕ್ಷರೇ ವೇದ. ಹೌದು. ನಿನ್ನ ಅನುಮಾನಕ್ಕೆ ಏನಪ್ಪ ಆಧಾರ? ನಿಮ್ಮ ಆಚಾರ್ಯವೇ ಅವ್ರ ಪ್ರಮಾಣ ಅದವೇ. ಮತ್ತು ಏನಾಯ್ತು, ವೇದವನ್ನು ಅನುಸಾರ ಮಾಡದೇ ಇದ್ದಂತಹ ಅನುಮಾನಕ್ಕೆ ಸಾಧನೆ ಮಾಡಲಿಕ್ಕಿಲ್ಲ. ಮೂಕಾಕಾಶಗತಿಮತ್ವರು ಸರಿ. ಮೂಕಾಕಾಶಗತಿತ್ವಂ ಚೇತ್ ಉಪಾಧಿ ಸಾಧನಾನುಗಃ ಸೋಪಿತ್ಯುಕ್ತೇ ವದೇತ್ ಕಿಂ ತತ್ ತಸ್ಮಾದ್ ವೇದೋದಿತೋ ಭವೇತ್. ಲೋಕಾಕಾಶಗತಿತ್ವಂ ಉಪಾಧಿ. ಅವಂತಾನ ಲೋಕಾಕಾಶೊಳಗೆ ಹೋದ್ರೆ ಅದು ದುಃಖ. ಅಲೋಕಾಕಾಶ ಅಂತ ಹೇಳಿವ್ ನಾವು.
ಈಗ ಹಿಮತಾಗತಿ ಕೋಪೇತ ಗತಿತ್ವ ನಾವು ನಿಮ್ಮ ಗತಿಯೊಳಗೆ ಲೋಕಾಕಾಶ ಅಲ್ಲಿ ದುಃಖದನ್ನೇ ಅಲೋಕಾಕಾಶ ಗತಿತ್ತು ಹೇಳ್ಬೇಕು ದುಃಖ ಇಲ್ಲ ಅಂತಂದ್ರೆ ಲೋಕಾಕಾಶ ಗತಿತ್ತು ಉಪಾಧಿ ಸಾಧನ ಸೋಪಿ ದೇವದೇ ತಸ್ಮಾತ್ಮೇನೋ ಸೋಪಿ ಅದು ಕೂಡ ಲೋಕಾಕಾಶ ಗತಿ ದುಃಖೋಪೇತೆ ಆಗಿಲ್ಲ ಇಲ್ಲೂ ಆಗಿದೆ ಗತಿತ್ವ ಗತಿತ್ವದ ಇಲ್ಲ ಇದು ಎರಡು ಕಡೆ ಲೋಕಾಕಾಶ ಅದು ದುಃಖ ಸೋಪಿ ದೇವದೇ ತಸ್ಮಾತ್ ವೇದೋದಿ ಅದಕ್ಕೆ ಏನು ಮಾಡ್ಬೇಕು ನಾವು ವೇದೋದಿತೋ ಯಾವುದೇ ಮೋಕ್ಷದ ವಿಚಾರವಾಗಲಿ ನಿಮ್ಮ ಪ್ರತಿಭಾ ಬುದ್ಧಿ ಕ್ಷಣತರ ಅದರಿಂದ ಸಾಧನ ಆಗಂಗಿಲ್ಲ ಹಂಗಾಗ್ತದ ವೇದಗಳಿಂದ ಸಮ್ಮತ ಆಗಿದೆ ನಿಮ್ಮ ಯಾವುದೇ ಅನುಮಾನ ಏನಾಗಬೇಕದೋ ವೇದಕ್ಕೆ ಸಮ್ಮತ ಆಗಿದೆ. ನಮ್ಮ ಅನುಮಾನಕ್ಕೆ ವೇದ ಏನಾಗಿದೆ ಪ್ರಮಾಣ ಆಗಿದೆ. ನಿನ್ನ ವೇದಕ್ಕೆ ವೇದ ಪ್ರಮಾಣ ಆಗಿದೆ. ವೇದ ಹೆಂಗೆ ಪ್ರಮಾಣ ಆಗಲಿಕ್ಕೆ ಇದು ಸಾಕಷ್ಟು ನವಲಕ್ಷಣಾಧಿಕರಣದಾಗ ಹೇಳಿವು, ಜಿಜ್ಞಾಸಾಧಿಕರಣದಾಗ ಹೇಳಿ ಎಲ್ಲ ಕಡೆಗೆ ಅಲ್ಲೇ ಪ್ರಸಂಗ ಬಂದಾಗ ನಾವು ವೇದ ಪ್ರಾಮಾಣ್ಯವನ್ನು ಹೇಳಿಬಿಟ್ಟು ಮತ್ತೆ ಇಲ್ಲಿ ಅದನ್ನು ಹೇಳಂಗಿಲ್ಲ. ವೇದ ಹೆಂಗೆ ಪ್ರಮಾಣ ಎಲ್ಲ ಅದೊಂದು ಪ್ರತ್ಯೇಕ ಘಟ್ಟೆ ಅದ. ವೇದ ಪ್ರಾಮಾಣ್ಯ ಘಟ್ಟೆ ಅದ. ಎಲ್ಲ ಸಾಕಷ್ಟು ಆಗ್ಯದ. ಏನು ಹೇಳಿದ್ರು? ಮೋಕ್ಷ ಏವ ಸ್ವಯಂ ವಿಷ್ಣು ಯದ್ಯಪಿ ಶೋ ಅಶೇಷವಿತ ಚಕಾರ ಸೌಗತಮತಂ ಮೋಹಾನೇವ ಚಕಾರಯತ ಅಸುರಾಣಾಂ ಅಯೋಗ್ಯಾನಾಂ ವೇದಮಾರ್ಗೇ ಪ್ರವರ್ತತಾಂ ತೋ ಅಸುರಾಧಿಕಾರತ್ವಾದ್ಗ್ರಾಹ್ಯಂ ತನ್ಮತಂ ಪ್ರತಿಷ್ಠ. ಅದಕ್ಕೆ ಅವಂತಾನ ಏನು ಬಿಟ್ಟು ಬಿಡಿ. ಬುದ್ಧ ಹೇಳಿದ ಮೋಕ್ಷ ಹೋಗ್ತಿರ ಏನು? ಬುದ್ಧ ಹೇಳಿದ ಮೋಕ್ಷ ಹೋಗ್ತಿದೆ ಒಪ್ಪೇಬೇಕು. ಯಾಕೆ ಹೇಳಿ? ನೀವು ಬುದ್ಧನ ಏನು ಮಾಡ್ತೀರಿ? ಅವತಾರ ಅಂತ ಹೇಳಿ ವಿಷ್ಣು ಅವತಾರ ಅಂತ. ಬುದ್ಧ ವಿಷ್ಣು ಅವತಾರ ಅಂದ್ಮೇಲೆ ಹೇಳಿದ ಮೋಕ್ಷ ಏನು? ಒಪ್ಪೇಬೇಕು ನೀವು. ಋಷಭದೇವರು ಅದು ಇವರೇ ಅಲ್ಲ. ಜೈನ ಅಲ್ಲ, ಜೈನ ಅವತಾರಕ್ಕೆ ಅವತಾರ ಅಂತ ಹೇಳಿ ಅದು ಹೆಂಗೆ ಮಾಡೋದು? ಮೋಕ್ಷ ಏವ ಸ್ವಯಂ ವಿಷ್ಣು ಯದ್ಯಪಿ ಶೋಷೇಷವಿತ ಸಕಾರ ಸೋಗತ ಮತಂ. ಯದ್ಯಪಿ ವಿಷ್ಣು ಪರಮಾತ್ಮ ಅಶೇಷವಿತ ಸರ್ವಜ್ಞನೇ, ಸರ್ವಜ್ಞ ಈಶ ಸೌಗತ ಮತ ಬೌದ್ಧ ಮತವನ್ನು ಮಾಡಿ ಯಾಕೆ ಮಾಡಿದವ? ಮೋಹ ಏವ ಚಕಾರಯ, ಮೋಹನಕ್ಕಾಗಿ ಮಾಡಿದ. ಯಾರಿಗೆ ಮೋಹನಕ್ಕಾಗಿ ಮಾಡಿದ? ಅಸುರ ಅಯೋಗ್ಯ. ನೋಡಿ, ಯಾರ್ಯಾರು ಅಸುರರು ಅಯೋಗ್ಯರು ವೇದ ಮಾರ್ಗಕ್ಕೆ ಪ್ರವರ್ತತ. ವೇದ ಮಾರ್ಗದೊಳಗೆ ಬಂದ್ರು, ವೇದವನ್ನು ಒಪ್ಪಿಕೊಂಡು ತಮ್ಮನ್ನು ಶಿವನ ವೇದಾರ್ಥ ಮಾಡ್ಕೊತ ಅಂಥವ್ರಿಗೆ ಏನು ಮಾಡಿಬಿಟ್ಟ ದೇವರು? ವೇದೇ ತಪ್ಪದ ಅವರಿಗೆ ಅಸುರರು ಯೋಗ್ಯದ್ರೆ ಅಡ್ಡಿದ್ದಿಲ್ಲ. ವೇದ ಮಾರ್ಗಕ್ಕೆ ಪ್ರವರ್ತತಾಂ ಅಯೋಗ್ಯಾನಾಂ ಅಸುರಾಣಾಂ ಹಂಗನ್ವಯ. ವೇದ ಮಾರ್ಗದಲ್ಲಿ ಯದ್ಯಪಿ ಅವರು ಬಂದರು, ಅಯೋಗ್ಯರಿದ್ದಾರೆ. ಆ ಅಯೋಗ್ಯರಿಗೆ ಮೋಹ ಮಾಡುವ ಸಲುವಾಗಿ ಅಥವಾ ಅಸುರಾಧಿಕಾರ. ಅದಕ್ಕೆ ಬೌದ್ಧ ಮತ ಅಸುರಾಧಿಕಾರಿತ್ವ. ಅಸುರ್ಯಾದಕ್ಕೆ ಅಧಿಕಾರಿಗಳು. ಬೌದ್ಧ ಮತಕ್ಕೆ ಯಾರು? ಅಸುರಾಧಿಕಾರಿ. ಅಸುರಾಧಿಕಾರ ಗ್ರಾಹ್ಯಂ ತನ್ಮತಂ. ಅವರ ಮತವನ್ನು ಯಾರೂ ಗ್ರಹಣ ಮಾಡಲಾರರು.
ಹೀಗೆ ಸಾಮಾನ್ಯವಾಗಿ ಬೌದ್ಧ ಮತ ನಿರಾಕರಣೆ ಮಾಡಿದ್ರು, ಜೈನ ಮತ ಮಾಡಿಬಿಟ್ರು. ವೇದದಿಂದ ದೂರದ ಅದು ವೇದೋಕ್ತ ಅಲ್ಲ, ಅನುಮಾನವು ಕೂಡ ಉಪಾಧಿಗ್ರಸ್ತವಾಯಿತು, ಪ್ರತ್ಯಕ್ಷಕ್ಕೂ ಇಲ್ಲೇ ಇಲ್ಲ. ಆಯ್ತಾ? ಇನ್ನು ಇದು ಯಾವುದು? ಚತುಷ್ಪ್ರಕಾರಂ ತಚ್ಚೋಕ್ತಂ ಪುಣ್ಯಂ ವಿಜ್ಞಾನಮೇಕಲಂ ಅನುಮೇಯ ಬಹಿಸ್ತತ್ವಂ ತಾ ಪ್ರತ್ಯಕ್ಷಬಾಹ್ಯಗಂ ಇತಿ ತತ್ತತ್ವೇ ಶೂನ್ಯಂ ಅನಂತಜ್ಞಾನಮೋಹಿತಾಃ ಏಗೋಕ್ಷಂ ತಾದೃಶಂ ಯೋಯೋಃ ಶಂಕಂ ಮಾಯಿನೋ ಯಥಾ. ಇನ್ನು ಅವರೊಳಗೆ ಚತುಷ್ಪ್ರಕಾರಂ ತಚ್ಚೋಕ್ತಂ, ಆ ಬೌದ್ಧರ ಒಳಗೆ 4 ಪ್ರಕಾರ. ಬೌದ್ಧರೊಳಗೆ 4 ಭಾಗ. ಒಂದು ಏಕಲಂ, ಒಂದೇ ತತ್ವ, ಶೂನ್ಯ ತತ್ವ, ಅದ್ವಿತೀಯ ತತ್ವ, ಶೂನ್ಯ ಒಂದೇ ತತ್ವ. ಎರಡನೇದು ವಿಜ್ಞಾನ, ಜ್ಞಾನವೇ ಒಂದು ತತ್ವ. ಮೂರನೇದ್ದು ಅನುಮೇಯ ಬಹಿಸ್ತತ್ವ. ಮಾಧ್ಯಮಿಕ ಅನುಮಾನದಿಂದ ಅನುಮಾನಕ್ಕೆ ಒಂದೇ ತತ್ವ. ಜ್ಞಾನ ವ್ಯತಿರಿಕ್ತವಾದ ತತ್ವ ಇದೆ. ಜ್ಞಾನ ವ್ಯತಿರಿಕ್ತವಾದಂಥ ತತ್ವದ ಅದು ಅನುಮೇಯ ಅಂತ ಹೇಳೋದು. ಹೀಗೆ ಬಾಹ್ಯ ಪ್ರತ್ಯಕ್ಷ ಬಾಹ್ಯ, ಪ್ರತ್ಯಕ್ಷವಾಗಿ ಹೊರಗೆ ಕಾಣತಕ್ಕಂಥ ತತ್ವ. ಈಗ ಅವರು 4 ಪ್ರಕಾರ. ನಾನು ಚಾಮರಾಜಲ್ಲಿ ಹೇಳ್ರಿ. ಒಂದು ಶೂನ್ಯವಾದ ಶೂನ್ಯ ಹೌದು, ವಿಜ್ಞಾನ ಜ್ಞಾನದ, ಅದು ನಿಮ್ಮ ಜ್ಞಾನವೇ ಈ ಮುಂದೆ ಕೂತಿದೆ. ನನ್ನ ಜ್ಞಾನವೇ ಶರದಾಕಾರದಾಗ ಆಗಿದೆ. ನಾ ಕಣ್ಣು ಮುಚ್ಚಿದ ಮಾತು ಹೋಯ್ತು. ಏನೇನು ಕಾಣಿಸ್ತದೆ ಎಲ್ಲವೂ ನನ್ನ ಜ್ಞಾನದ ಈ ಗಾಡಿ ಕಾಣಿಸ್ತು. ನನ್ನ ಜ್ಞಾನವೇ ಗಾಡಿ ಆಗಿದೆ. ಅವರು ಜ್ಞಾನವಾದಿಗಳಂತಾರೆ. ಮೂರನೇದು ಪ್ರತ್ಯಕ್ಷವಾಗಿ ವೈಭಾಷಿಕ ಅನುಮೇಯ ಅನುಮೇಯದಲ್ಲಿ ಅಂದ್ರೆ ಜ್ಞಾನ ವ್ಯತಿರಿಕ್ತವಾದಂಥ ತತ್ವದ ಅವ ವಿಜ್ಞಾನವಾದಿ ಎಲ್ಲವೂ ಜ್ಞಾನಮಯ ಅಂತ ಇಲ್ಲ. ಜ್ಞಾನ ಬೇರೆ, ವಸ್ತು ಬೇರೆ, ಹಿಂಗಂತಕ್ಕಂಥ ಒಬ್ಬ. ಈಗ ಅಗ್ನಿ ಕಾಣಿಸ್ತದ, ಅಗ್ನಿನ ಮತ್ತೊಂದಲ್ಲ, ನನ್ನ ಜ್ಞಾನವೇ ಅಗ್ನಿ ಆಕಾರ ವಿಜ್ಞಾನವ. ಕಬ್ಬಾದೇನು ಹೇಳ್ತಾನೆ ಹೇಳಿದ್ರೆ ಇಲ್ಲ, ಅಗ್ನಿ ಎಂಬ ವಸ್ತು ಬೇರೆನೆ, ಜ್ಞಾನ ಬೇರೆ. ಜ್ಞಾನ. ಮತ್ತು ಪ್ರತ್ಯಕ್ಷ ಬಾಹ್ಯಗಂ, ಪ್ರತ್ಯಕ್ಷದಲ್ಲಿ ಬಾಹ್ಯಗಂ ಹೊರಗಿರ್ತದೆ. ಈಗ 4 ವಿಶೇಷ ಏನು ಚತುಷ್ಪ್ರಕಾರ. ವೈಭಾಷಿಕ ಅಂದ್ರೆ ಅದೇ ಅದು 4ನೇ ವೈಭಾಷಿಕ ಪ್ರತ್ಯಕ್ಷ ಇಂದ ಕಾಣ್ತಕ್ಕಂಥ. ಚತುಷ್ಪ್ರಕಾರಂ ತತ್ವೋಕ್ತಂ ಶೂನ್ಯಂ ವಿಜ್ಞಾನಮೇಕಲಂ ಅನುಮೇಯ ಬಹಿಸ್ತತ್ವಂ ತಥಾ ಪ್ರತ್ಯಕ್ಷ ಬಾಹ್ಯಗಂ ತತ್ತದು ಯೇ ಜ್ಞಾನ ಮೋಹಿತ. ಇದರೊಳಗೆ ಮೊದಲನೇ ಶೂನ್ಯ. ಅಜ್ಞಾನದಿಂದ ಮೋಹಿತರಾದಂಥವರು ಶೂನ್ಯವೇ, ಜಗತ್ಯಾಗ ಏನೂ ಇಲ್ಲದೆ ಇರೋದೇ ತತ್ವ ಅಂತ ನಾವು. ಏನಿಲ್ಲಲ್ಲ ಅದು ತತ್ವ. ಹೇ ಮೋಕ್ಷಂ ತಾದೃಶಂ ಯೋಯೋ ನಿಶಂಕಂ ಮಾಯನೋ ಯಥ. ನೋಡ್ರಿ, ಏನೂ ಇಲ್ಲದೆ ಇರೋದೇ ಮೋಕ್ಷ. ಸಿದ್ಧಾಂತ ಹೆಂಗೆ ದೀಪದ ಬೆಳಕಿನಾಗ ಬಂಗಾರ, ಬೆಳ್ಳಿ, ಮೊಸರು, ರತ್ನ, ಹೆಂಡತಿ, ಮಕ್ಕಳು ಕಾಣಿಸ್ತಾರೆ.
ಒಮ್ಮೆ ಮೋಹ ಬರ್ತದೆ, ನನಗೆ ಬೇಕಲ್ಲ. ಆದ್ರೆ ದಿವ್ಯ ಯಾರು ಹೋಯ್ತು ಅಂದ್ರೆ ಮೋಕ್ಷ. ಅಂದವರು ಶರೀರದ ಹೊರಗಿನ ಆತ್ಮದ ಶರೀರ ಆತ್ಮ ಎರಡೂ ನಾಶ ಆದವು ಅಂದ್ರೆ ಏನಿಲ್ಲ ಇಲ್ಲ, ಅದೇ ಮೋಕ್ಷ. ಈಗ ನೀವೆಲ್ಲ ನಮ್ದು ನಮ್ದು ಎಂತಾಗ ಪಡ್ಕೊಳ್ತೀನಿ, ಶರೀರ ಮತ್ತು ಜೀವ ಇದಾಗ ಆಮೇಲಂತಾನ ಶರೀರಕ್ಕೆ ನಾಶ ಆಗ್ತದೆ, ಶರೀರ ನಾಶ ಆಗ್ತದೆ ಶರೀರ. ಆಮೇಲೆ ಇದು ಹೋದಲ್ಲ ಆತ್ಮ, ಆತ್ಮನಾಶ ಆಗ್ತದೆ. ಶರೀರ ಆತ್ಮದ ಇಬ್ಬರೂ ನಾಶ ಆದಾಗ ಅದೇನು ಉಳಿತಾರೆ? ದುಃಖವೂ ಇಲ್ಲ, ಸುಖವೂ ಇಲ್ಲ. ಅದೇ ಮೋಕ್ಷ ಅಂತ ಹೇಳ್ತಾನ. ಶೂನ್ಯವಾಗಿ ಅಂದರೆ ಸತ್ಯನೂ ಇಲ್ಲ, ಸತ್ಯನೂ ಇಲ್ಲ, ಯಾವ ಸತ್ಯವೂ ಇಲ್ಲ, ನೀನೂ ಇಲ್ಲ, ನಾನೂ ಇಲ್ಲ, ಏನೇನೂ ಇಲ್ಲ. ಅದೇ ಏನೂ ಇಲ್ಲ. ಇದನ್ನ ಮಾಯಾವಾದಿಗಳು ಹೀಗೆ ಹೇಳ್ತಾರೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಮಾಯವತ. ಹಂಗ ಅದ್ವೈತಿ ಮಾಯಾವಾದಿಗಳು ಹೆಂಗೆ ಹೇಳ್ತಾನೆ ಇವನು ಹೇಳ್ತಾನ. ನಕಿಂಚಿನ್ ಮುಖ್ಯವಸ್ಥಾಯ ಆತ್ಮೀಯಮಥ ಆತ್ಮಾತ್ಮೀಯಮಥಾಪಿವ ಏಕಸ್ಮಿನ್ ಸಂಸ್ಕೃತೇರ್ಮುಕ್ತೆ ಅಕಿಂಚಿತ್ ನೋಡಿ. ಇದನ್ನ ಯಾವ್ದು ಹೆಂಗೆ ಹೇಳ್ತಾರೆ ನೋಡಿ. ಅಕಿಂಚಿನ್ ಮುಕ್ತ್ಯವಸ್ಥಾದ ಒಳಗೆ ಆತ್ಮ ಆತ್ಮಿ ಎರಡೂ ಇಲ್ಲ ಅಂತ. ಮೋಕ್ಷಾವಸ್ಥೆ ಒಳಗೆ ಆತ್ಮೂ ಇಲ್ಲ, ಆತ್ಮೀಯ ಅಂದ್ರೆ ಏನೂ ಇಲ್ಲ, ನಾನೂ ಇಲ್ಲ, ನನ್ನ ಸಂಬಂಧ ಏನೂ ಇಲ್ಲ. ಇವು ಎರಡೇ ಸುಖ ದುಃಖ ಕಾಣೋದು ಆತ್ಮ ಮತ್ತು ದೇಹ. ಆತ್ಮನಾಶವು ಮೋಕ್ಷ. ಏಕಸ್ಮಿನ್ ಸಂಸ್ಕೃತೆ ನೋಡಿ. ಸಂಸಾರೊಳಗೆ ನಿಮ್ಮ ಆತ್ಮ ಹೋಯ್ತು ಅಂದ್ರೆ ನಕಿಂಚಿದ ಅವಶ್ಯ ಏನು ಉಳಿಯಂಗೆ ಇಲ್ಲ. ತತ್ಸಂವೃತ್ತೈವ ಭೇದೋಯಂ ಚೇತನ ಚೇತನಾತ್ಮಕಂ ದೃಶ್ಯತೆ ಸಂಸ್ಕೃತೆ ದೋಷ ನಿರ್ವಿಶೇಷೈವ ಶೂನ್ಯತ. ಹಂಗೆ ಅದ ನೋಡಿ. ತತ್ಸಂವೃತ್ತೈವ ನಿಮಗೆ ಮಾಯಾ ಅದ ನೋಡಿ. ಆ ಮಾಯಾದಿಂದಲೇ ಅಯಂ ಭೇದ. ಈ ಶರೀರ, ನೀವು, ನಾವು, ಹೊರಗಿನ ಆತ್ಮ ಎಲ್ಲ ಭಿನ್ನ ಅದ, ಹಂಗದ ಹಿಂಗದ ಅಂತ. ಸಂವೃತ್ತಿನ ಮಾಯಾ. ಅದ್ವೈತ ಹೇಳ್ತಾರ ಮಾಯಾ. ಅದ್ವೈತ ಹೇಳೋ ಮಾಯಾ ಅದಂತೆ ಅದು ಸಂವೃತ್ತಿ ಅಂತ. ಸಂವೃತ್ತಿ ಅಂದ್ರೂ ಒಂದೇ, ಮಾಯಾ ಅಂದ್ರೂ ಒಂದೇ. ಈ ಅಜ್ಞಾನ ಎಂಬ ಸಂವೃತ್ತಿಯಿಂದ ನಾನು ನೀವು ಎಲ್ಲ ಬೇರೆ ಬೇರೆ ಅದ. ನಮ್ಮದು ನಿಮ್ದೆಲ್ಲ ಸಂಬಂಧಗಳು ನೋಡ್ರಿ. ತತ್ ಸಂವೃತ್ತೈವ ಭೇದೋಯಂ. ಅಜ್ಞಾನದಿಂದೇ ಭೇದ. ಆ ಅಜ್ಞಾನ ಹೋಯ್ತು ಅಂದ್ರೆ ಶರೀರವೂ ಇಲ್ಲ, ಯಾವುದು ಚೇತನ ನೋಡಿ. ಚೇತನ ಚೇತನಾತ್ಮಕ. ಇದು ಚಾಪಿ, ಇದು ಜಡದೇಹ, ನಾವು ಒಳಗಿನ ಆತ್ಮ. ಈ ಭೇದ ಯಾವಾಗದ ಹೇಳ್ರಿ? ಅಜ್ಞಾನದಿಂದ ಇಷ್ಟೆಲ್ಲ ಅದು ಸಂವೃತ್ತಿ ಅಂತ. ಈ ಸಂವೃತ್ತಿನೇ ಹೋದ ಮೇಲೆ ಅಜ್ಞಾನ ಧ್ವಂಸ ಆಗ್ತದೆ. ಅಜ್ಞಾನ ಏನಂದು ಏನು? ದೃಶ್ಯತೆ ಸಂಸ್ಕೃತೆ ದೋಷಃ ನಿರ್ವಿಶೇಷೈವ ಶೂನ್ಯ. ನಿರ್ವಿಶೇಷ ಏನೂ ಇಲ್ಲದೆ ಇರೋದು ಶೂನ್ಯವೇ ಅವರ ಮೋಕ್ಷ. ಹಿಂಗೆ ಬೌದ್ಧರ ಬಂತು. ಆತ್ಮೂ ಇಲ್ಲ, ಶರೀರವೂ ಉಳಿಯಂಗೆ. ಈ ಮಾಯಾವಾದಿ ಹೀಗೆ ಹೇಳ್ತಾರೆ. ನೋಡ್ರಿ, ನಿರ್ವಿಶೇಷ ಅಂದ್ರೆ ಏನು? ನ ಸತ್ವಂ ನೈವ ಚ ಸತ್ವಂ ಶೂನ್ಯತತ್ವಸ್ಯ ವಿದ್ಯತೆ. ಸತ್ವಂ ನೈವ ಚ ಸತ್ವಂ ಶೂನ್ಯತತ್ವಸ್ಯ ವಿದ್ಯತೆ. ನ ಸುಖತ್ವಂ ನ ದುಃಖತ್ವಂ
ತ್ವಂ ನ ದುಃಖತ್ವಂ ನ ವಿಶೇಷೋಪಿ ಕಶ್ಚನ ನ ವಿಶೇಷೋಪಿ ಕಶ್ಚನ ನಿರ್ವಿಶೇಷಂ ಸ್ವಯಂ ಭಾತಂ ನಿರ್ವಿಶೇಷಂ ಸ್ವಯಂ ಭಾತಂ ನಿರ್ಲೇಪಮಜಲಾಮರಂ ನಿರ್ಲೇಪಮಜಲಾಮರಂ ಶೂನ್ಯಂ ತತ್ತ್ವಮಸಂಭಾತಂ ಶೂನ್ಯಂ ತತ್ತ್ವಮಸಂಭಾತಂ ನಾನಾಸೌತಿವರ್ಜಿತಂ ನಾನಾಸಂವಿವರ್ಜಿತಂ ಅಶೇಷದೋಷರಹಿತಂ ಅಶೇಷದೋಷರಹಿತಂ ಮನೋವಾಚಾಮಗೋಚರಂ ಮನೋವಾಚಾಮಗೋಚರಂ ಮೋಕ್ಷಯಿತ್ಯುಚ್ಯತೆ ಸದ್ಭಿಃ ಮೋಕ್ಷ ಇತ್ಯುಚ್ಯತೆ ಸದ್ಭಿಃ ನಾನಾಸಂವೃತಿದೋಷಿತಂ ನಾನಾಸಂವೃತಿದೋಷಿತಂ ಸಂವೃತ್ಯವಸ್ಥಾ ವಿಜ್ಞೇಯಾ ಸಂವೃತ್ತವಸ್ಥಾ ವಿಜ್ಞೇಯ ಯಂ ಸಂವೃತ್ತೈವ ವಿಶೇಷ್ಯತೆ ಯಂ ಸಂವೃತ್ತೈವ ವಿಶೇಷ್ಯತೆ ತಯಾ ತಸ್ತಯಾ ಚೈವ ತಿಥಯಾ ತಸ್ಯಾ ಚೈವ ಸಂವೃತ್ತದ ಮೋಕ್ಷ ಇತ್ಯಪಿ ಸಂವೃತ ಮೋಕ್ಷ ಇತ್ಯಪಿ ಸಾಕು ನಾಳೆ